ಮನೆಯಲ್ಲಿಯೇ ಕಾರಂಜಿ ಪುಟಿಯುವುದನ್ನು ನೋಡುವುದು ಒಂದು ಸೋಜಿಗ ಸಂಗತಿ. ಇಂತಹ ಒಂದು ಆಟಿಕೆಯನ್ನು ನಾವೀಗ ಮಾಡುವ. ಇದಕ್ಕಾಗಿ ಪಾರದರ್ಶಕವಾಗಿರುವ ಬಾಟಲಿ, ಡ್ರಾಪರು, ಕತ್ತರಿ ಬೇಕಾಗುವವು. ಬಾಟಲಿಯ ಮುಚ್ಚಳದಲ್ಲಿ ಒಂದು ಛಿದ್ರವನ್ನು ಮಾಡಿ ಹಾಗೂ ಅದರ ತಳದಲ್ಲಿ ಕೂಡ ಇನ್ನೊಂದು ಚಿಕ್ಕ ಛಿದ್ರವನ್ನು ಮಾಡಿ. ಇದು ಒಂದು ಡಾಕ್ಟರ್ ಉಪಯೋಗಿಸುವ ಡ್ರಾಪರು. ಮೇಲಿನ ಬಲೂನು ಒತ್ತಿದಾಗ ನೀರು ಮೇಲೆ ಬರುವುದು, ಇನ್ನೊಮ್ಮೆ ಒತ್ತಿದಾಗ ನೀರು ಕೆಳಬೀಳುವುದು. ಇಲ್ಲಿ ನಮಗೆ ಬಲೂನು ಬೇಡ, ಕೇವಲ ಕಾಜಿನ ನಳಿಕೆ ಬೇಕು. ನಳಿಕೆ ಒಂದು ತುದಿಯನ್ನು ದೊಡ್ಡ ಛಿದ್ರ ಹಾಗೂ ಇನ್ನೊಂದು ತುದಿಯಲ್ಲಿ ಚಿಕ್ಕ ಛಿದ್ರಗಳಿವೆ. ಈಗ ನಳಿಕೆಯ ಚಿಕ್ಕ ಛಿದ್ರ ಒಳ ಹೋಗುವಂತೆ ಬಾಟಲಿಯ ಮುಚ್ಚಳದಲ್ಲಿ ನಳಿಕೆಯನ್ನು ಸಿಕ್ಕಿಸಿ ಒಳಗೆ ಸರಿಸಿ. ದೊಡ್ಡ ಛಿದ್ರವು ಹೊರಗೆ ಇದೆ. ಈ ಬಾಟಲಿಯನ್ನು ನೀರಿನ ಗ್ಲಾಸ್ನಲ್ಲಿ ಬಿಟ್ಟು ಬುಡದಲ್ಲಿ ರಂಧ್ರದ ಮೇಲಿನ ಬೆರಳನ್ನು ತೆಗೆದಾಗ ನೀರು ಒಳಗೆ ತುಂಬುವುದು. ಬೆರಳನ್ನು ಮುಚ್ಚಿದಾಗ ನಳಿಕೆಯಿಂದ ನೀರು ಕಾರಂಜಿಯಂತೆ ಚಿಮ್ಮುವುದು. ರಂಧ್ರ ಮುಚ್ಚಿದಾಗ ನೀರು ಒಳ ಸೇರುವುದು. ರಂಧ್ರ ತೆಗೆದಾಗ ಕಾರಂಜಿಯಂತೆ ಪುಟಿಯುವುದು. ಇದು ಒಂದು ಬಹು ಸುಲಭವಾದ ಪ್ರಯೋಗ. ಬರೀ ನೀರಿನ ಗ್ಲಾಸು, ಪ್ಲಾಸ್ಟಿಕ್ ಬಾಟಲಿಯಿಂದ ಈ ಪ್ರಯೋಗವನ್ನು ನೀವು ಮಾಡಬಹುದು. ಬೆರಳನ್ನು ಮುಚ್ಚಿದಾಗ ನೀರು ಒಳಬರುವುದು, ತೆಗೆದಾಗ ಕಾರಂಜಿಯಂತೆ ಪುಟಿಯುವುದು. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.